ಮನುವಿನ ಮೂಲಕ ಮುನಿಗಳಾಗ್ತಾರೆ. ಓಂಕಾರೋ ವಿದಿತೋ ಏನು ಸಮುನಿನ್ ನೇತರೋಜನ. ಅವರಿಗೆ ಓಂಕಾರ ಮಾಧ್ಯಮ ಇದೆ, ಪ್ರಣವ ಮಾಧ್ಯಮದಲ್ಲಿ ಭಗವಂತನ ಎಚ್ಚರ ಮಾಡಿದವರು. ಈ ನೆಲೆಯಲ್ಲಿ ಅವರನ್ನು ಮುನಿ ಅಂದದ್ದು. ಮುನಿ ಅಂದರೆ ಮೌನ ಮಾಡಿದವರು. ನೋಡಿ, ಬಾಯಿ ಮುಚ್ಚಿ ಕೂತಿದ್ದಾರೆ, ಧ್ಯಾನ ಮಾಡ್ತಾರೆ, ತಲೆಯೂ ಸುಮ್ಮನೆ ಆಗಿದೆ ಅವರದು. ದೇವರನ್ನು ಹೇಳಲಿಕ್ಕಿಲ್ಲ, ದೇವರನ್ನು ಏನಿದ್ದಾರೆ, ಹೇಗೆ ತಲೆ ಸುಮ್ಮನೆ ಆಗಿದ್ದೀನಿ, ಮೌನ ಅಂದ. ಮಾತಿನಲ್ಲಿ ಮೌನ, ಮನಸ್ಸದಲ್ಲಿ ಮೌನ ಅಂದರೆ ಪ್ರಯೋಜನ ಇಲ್ಲ ಆಗುತ್ತೆ. ಆದ್ದರಿಂದ ಮುನಿಬಿ ಅನ್ನುವುದಕ್ಕೆ ಸರಿಯಾಗಿಯೇ ವಿದ್ಯಾವಂತರಾಗಿದ್ದಾರೆ ಅಂತ ತಿಳಿಸ್ತಾ ಬಹಳ ಚಂದವಾದ ಹೀಗೆ ಎಷ್ಟೋ ಪುರಾಣಗಳ ಗೆರೆಗಳು, ನಮ್ಮ ಜತೆಯಲ್ಲೇ ಕುಣಿದಾಡುವ ಮಾತುಗಳು ಆಚಾರ್ಯರ ಕೃತಿಯಲ್ಲಿ ತದ್ವತ್ತಾಗಿ ಪಡಿಮೂಡಿದೆ. ನಾ ಎಲ್ಲ ಶ್ಲೋಕಕ್ಕೆ ಈ ಸಾಹಸ ಮಾಡುವುದಿಲ್ಲ. ಇದಕ್ಕಾಗಿ ಹೇಗಿದೆ ಏನು ಅಂತ ಮಹಾಲಕ್ಷ್ಮಿಯ ನಮ್ಮ ನಿಮ್ಮ ಹತ್ತಿರದಲ್ಲಿರತಕ್ಕಂಥ ವೈಭವಗಳ ಬಗ್ಗೆ ಮಾತಾಡಿದಾಗ, ಈ ಲೋಕಕ್ಕೆ ಸಂಬಂಧಪಟ್ಟ ಹೇಳಿದಾಗ ಆ ಶಕ್ರಾದಿಗಳ ಸ್ತುತಿಯಲ್ಲಿ ಎಷ್ಟು ಚೆನ್ನಾಗಿ ಆಕೆ ವೈಭವ ಬಂದಿದೆ. ಆದರೆ ಅದು ಅನ್ವಯಗಳೆಲ್ಲ ಕ್ಲಿಷ್ಟ ಇದೆ, ಸ್ವಲ್ಪ ಶಬ್ದಗಳು ವ್ಯತ್ಯಾಸವಿವೆ. ಅದಕ್ಕೆ ಆಚಾರ್ಯರು ಒಂದೇ ಕಡೆ ಸರಿ ಮಾಡಿಕೊಂಡು ಷಡ್ವರ್ಗ ನಿಗ್ರಹ ನಿರಸ್ತ ಸಮಸ್ತ ದೋಷಾಹ ಅಷ್ಟಾದ ನಂತರ ಧ್ಯಾಯಂತಿ. ಯಾರನ್ನಂದರೆ ವಿಷ್ಣುಂ, ಯಾರು ಕೇಳಿದರೆ ಋಷಯ, ಯಾಕೆ ಕೇಳಿದೆ ಅದು ಮಾಂಗಲೇಶಮಾಶ್ರಿತ್ಯ, ಮತ್ತೇನಾಯ್ತು ಕೇಳಿದೆ ಯಾನಪಿ ಸಮೇತನ ಯಾತಿ ದುಃಖಂ, ಅವಳು ಶ್ರೀಹಿಯತ್ ಕಟಾಕ್ಷ ಬಲವತಿ, ಆದ್ದರಿಂದ ಅಜಿತಂ ನಮಾಮಿ. ನೋಡಿ, ಸರಿಯಾದ ನೇರವಾದ ಅನ್ವಯಗಳು. ಅಲ್ಲಿ ಎಷ್ಟೆಲ್ಲ ಕಷ್ಟ ಉಂಟು ನೋಡಿ ಹೇಳುವಾಗ. ಯಾ ಮುಕ್ತಿಯೇತು ಮೊದಲು ಹೇಳಿಬಿಟ್ರು. ಅವಿಚಿಂತ್ಯ ಮಹಾವ್ರತಾತ್ವ ಅಂತ ಅವಳ ಬಗ್ಗೆ ಮಾತಾಡಿದರು. ಅಭ್ಯಸ್ಯಸೆ ಅಂತ ಹೇಳಿದರು, ಕ್ರಿಯಾಪದ ಮೊದಲು ಹೇಳಿದರು. ಸುನೇತೆ ಅಂದರೆ ತತ್ವಸಾರ, ಇನ್ಯಾರು ಹೇಳಲಿಲ್ಲ. ಮೋಕ್ಷಾರ್ಥಿಭಿಹಿ ಕಾರಣ ಏನು ಹೇಳಿದರು, ಮುನಿಭಿಹಿ ಅಸ್ತ ಸಮಸ್ತ ದೋಷೈಹಿ ವಿದ್ಯಾಯಿಸಾ ಭಗವತಿ, ಮತ್ತೆ ಪುನಃ ಅವಳ ಎಚ್ಚರ ಹೇಳಿದರು, ಪರಮಾಹಿ ದೇವಿ ಅಂತ. ಹೀಗೆ ದೂರ ಅನ್ವಯ. ಅದು ಚಂದವೇ, ಪುರಾಣಕ್ಕೆ ಶೋಭೆ ಅದು. ಪುರಾಣಗಳು ಹೇಳುವಾಗ ಹಾಗೆ ಹೇಳಬೇಕಂತ ಗಮ್ಮತ್ತಿನಲ್ಲಿ ಸುಲಭದಲ್ಲಿ ಹೇಳಿಕೊಂಡು ಬಿಟ್ಟು ಹೋಗ್ಲಿಕ್ಕೆ ಬರೋದಿಲ್ಲ. ಸ್ವಲ್ಪ ಆದರೂ ಕಷ್ಟ ಮಾಡಬೇಕಾಗಿದೆ, ತಲೆ ಕೆಳಗೆ ಮಾಡಿಯೂ ಓದಬೇಕಾಗತ್ತೆ. ಕೆಲವೊಮ್ಮೆ ತಲೆ ಕೆಳಗೆ ಅಂದರೆ ಬಗ್ಗಿಯಿಂದ ಅರ್ಥ. ತಾಡವಾಲೆ ನೋಡುವ ಅಕ್ಷರ ತಲೆ ಕೆಳಗೆ, ನಾನು ಕಾಲ ಮೇಲೆ ಅಂತ ಹೇಳಲಿಲ್ಲ, ತಲೆ ಕೆಳಗೆ ಮಾಡಿ ಓದಬೇಕಾಗತ್ತೆ ಅಂದರೆ ತಗ್ಗಿ ಬಗ್ಗಿ ಓದಿದವನಿಗೆ ಹೆಚ್ಚು ಅರ್ಥ ಆಗುತ್ತೆ ವಿಷಯ. ನನಗೆ ಎಲ್ಲ ಗೊತ್ತುಂಟು ಒಂದು ಮೇಲೆ ನೋಡಿ ಓದುವವನಿಗೆ ಅಕ್ಷರಗಳೇ ಉಲ್ಟಾ ಪಲ್ಟಾ ಕಾಣ್ತದೆ ಕೆಲವೊಮ್ಮೆ. ಹಾಗಾಗಿ ನಾನು ಹೇಳಿದೆ ಹೀಗೆ ಭಾಳ ಚಂದವಾಗಿ ಷಡ್ವರ್ಗ ನಿಗ್ರಹ ನಿರಸ್ತ ಸಮಸ್ತ ದೋಷಾಹ. ಆ ವಿದ್ಯೆಯನ್ನು ಪಡೀಲಿಕ್ಕೆ ವಿದ್ಯಾರ್ಥಿಗಳು 1 ವರ್ಷ ಕೂತದ್ದು ಕತೆ ಹೇಳಿದ್ದೆ. ನಾ ಸಂವತ್ಸರ ವಾಸನೆ ಪ್ರಭ್ರೂಯಾತ್ ಅಂತ. ಇನ್ನೂ ಸಾಧನಾಂಶಗಳೆಲ್ಲವ ಸೂತ್ರದ ಚಿಂತನೆಯಲ್ಲಿ ಬರಲಿಕ್ಕೆ ಉಂಟು, ಹೇಳ್ತೇನೆ ಮತ್ತಿರಲಿ. ನಾ ಸಂವತ್ಸರ ವಾಸನೆ ಇದೆ. ಯಾಕೆಂದರೆ ಹಗಲು ರಾತ್ರಿ ಮಾತ್ರ ಅಲ್ಲ, ರವಿ ಧರ್ಮ ಶಶಾಂಕ ಅಂತ ರಾತ್ರಿ ಹಗಲನ್ನು ಹತ್ತಿರದಲ್ಲಿಟ್ಟುಕೊಂಡು ಧರ್ಮವನ್ನು ಮಾಡಬೇಕು ಅಂತ. ಪ್ರಾತಃ ಪ್ರಭೃತಿ ಸಾಯಾಂತಂ ಸಾಯಾದಿ ಪ್ರಾತರಂದದ ಯತ್ಕರೋಮಿ ಜಗನ್ನಾಥ ತದಸ್ತು ತವ ಪೂಜನಂ ಅಂತ. ಹಗಲಿನಿಂದ ರಾತ್ರಿವರೆಗೆ, ರಾತ್ರಿಯಿಂದ ಹಗಲಿನವರೆಗೆ ಮಾಡಿದ್ದೆಲ್ಲ ನಿನಗಿರಲಿ. ಯತ್ಕರೋಷಿ ಯದಶ್ನಾಸಿ ಯಜ್ಜೋಸಿ ದದಾಸಿ ಯತ್ ತಪಸ್ಸಿ ಕೌಂತೆಯ ತತ್ಕುರುಷ್ವ ಮದರ್ಪಣಂ ಹೇಳಿಕೊಂಡಾಗೆಲ್ಲ ದಿನಾನಾಮಧಿಪ ಸೂರ್ಯ ಭಕ್ಷಾಣಮಧಿಪ ಶಶಿ ಅಂತ. ರವಿ ಸೂರ್ಯರನ್ನಿಟ್ಟು ಯಾರಂಗೆ ರವಿಯೊಬ್ಬ ಸಾಕು, ಯಾಕೆ ನಾಳೆ ಬರುವುದಿಲ್ಲ ಅವನು. ಇವತ್ತು ಬಂದ ರವಿ ನಾಳೆ ಬರ್ತಾನೆ. ಅಂದರೆ ರವಿಯ ಉದಯದಿಂದ ಈ ಉದಯಾಸ್ತಮಾನ ಸೇವೆ ಎಲ್ಲ ಇದ್ದಾಗೆ. ಉದಯಾಸ್ತಮಾನ ಪ್ರಯೋಜನ ಆಗಲಿ, ಉದಯಾದುದಯ ಸೇವೆ ಹೇಳಬೇಕು ನಾವು. ಉದಯಾಸ್ತಮಾನ ಅಂದರೆ ಬೆಳಗಿಂದ ರಾತ್ರಿ, ರಾತ್ರಿಯಿಂದ ಬೆಳಿಗ್ಗೆ ಅಲ್ಲ. ಮತ್ತು ರಾತ್ರಿ ಪೂಜೆಗಳೆಲ್ಲ ರಾತ್ರಿ ನಂತರ ಆಗುವುದು. ಅಸ್ತಮಾನದ ನಂತರವೇ ರಾತ್ರಿ ಪೂಜೆ ಎಲ್ಲ. ಇಲ್ಲಾಂದ್ರೆ ರಾತ್ರಿಗೇನು ಶಯನೋತ್ಸವ ಎಲ್ಲ ರಾತ್ರಿ ಆಗೋದು. ನಮ್ಮದು ಹಗಲು ಮಾತ್ರ ಸೇವೆ ಆಯಿತು, ರಾತ್ರಿ ಸೇವೆಯನ್ನು. ಅದು ಉದಯಾದುದಯ ಸೇವೆ ಆಗಬೇಕು, ಇಡೀ ಅಹೋರಾತ್ರ ಸೇವೆ. ಅದು ಸೂರ್ಯನಲ್ಲೇ ಮುಗುದು. ಚಂದ್ರ ಯಾಕೆ ಅಂದರೆ ಚಂದ್ರ ತಿಂಗಳಿಗೆ 30 ದಿನಕ್ಕೆ, ಪಕ್ಷ 2 ಪಕ್ಷ ಒಟ್ಟು ಸೇರಿ ಆಗುವುದು. ಅವನ ಲೆಕ್ಕ ಪೂರ ಆಗುವುದು ಇಡೀ ಮುಗಿದಾಗ ಮಾತ್ರ, ಅದಕ್ಕಿಂತ ಮೊದಲ ಆಗುವುದಿಲ್ಲ. ಆದ್ದರಿಂದ ನಾ ಸಂವತ್ಸರ ವಾಸನೆ ಹೇಳುವಾಗ ಚಂದ್ರನಿಂದಾಗಿ ಋತು ಬದಲಾವಣೆಗಳು, ಋತುಗಳು, ದೊಡ್ಡ ಲೆಕ್ಕಾಚಾರಗಳೆಲ್ಲ ಬರ್ತಾವೆ. ಅದನ್ನು 6 ಋತುಗಳನ್ನು ನೋಡು, ಮತ್ತೆ ಬೇಕಾದರೆ ಹಾರು. ನಮ್ಮದೆಲ್ಲ ಹಾಗೆ. ಎಲ್ಲಿಗೆ? ಹೊತ್ತಗೆಗಾದರೆ ಹೊತ್ತಗೆಗೆ, ಊರಿಗೆ ಆದರೆ ಊರಿಗೆ, ಎಲ್ಲಿಗಾದರೂ ಅಲ್ಲಿಗೆ. ಬೇಡ ಕಂಡರೆ ಊರಿಗೆ ಹಾರುವುದು, ಬೇಕೆಂದರೆ ಹೊತ್ತಗೆಗೆ ಹಾರುವುದೇ. ಮತ್ತೆ ಹೊರಗೆ ಬರಲಿಕ್ಕಿಲ್ಲ. ಒಂದು ಸರ್ತಿ ಅಭ್ಯಾಸ ಆಯಿತು, ವರ್ಷ ಕೂತು ಗುರುಕುಲದಲ್ಲಿ, ಮತ್ತು ಎಲ್ಲ ಏನು ಕೆಲಸ ಮಾಡಲಿಕ್ಕೆ ಬರುತ್ತೆ ಗೊತ್ತಾಗುತ್ತೆ. ದನ ಓಡಿಸ್ಲಿಕ್ಕಿರುತ್ತೆ, ಸೆಗಣಿ ತೆಗಿಲಿಕ್ಕಿರುತ್ತೆ, ನೀರು ತರಲಿಕ್ಕಿರುತ್ತೆ, ಸಮಿತಿ ಹಾಕಲಿಕ್ಕಿರುತ್ತೆ, ಎಲ್ಲ ಆಗುತ್ತೆ. ಯಾವ ಕಾಲದಲ್ಲಿ ಏನೇನು ಗೊತ್ತಾಗುತ್ತೆ. ಎಲ್ಲ ಕಾಲದಲ್ಲಿ ಎಲ್ಲ ಆಗುವುದಿಲ್ಲ. ಗ್ರೀಷ್ಮದಲ್ಲಿ ಕಟ್ಟಿಗೆ ತಂದಾಗ ಹಾಗೆ ಮಳೆಗಾಲದಲ್ಲಿ ಎಲ್ಲ ತರಲಿಕ್ಕೆಲ್ಲ ಬರುವುದಿಲ್ಲ. ವಸಂತ ಕಾಲದಲ್ಲಿ ಹೂ ಎಲ್ಲ ತಂದಾಗೆ ಅದು ಮತ್ತೆ ಬೇರೆ ಕಾಲದಲ್ಲಿ ಸಿಗುವುದಿಲ್ಲ. ನೀರು ತರಲಿಕ್ಕೆ ದೂರ ಹೋದಾಗೆ ಮಳೆಗಾಲದಲ್ಲಿ ಹೋಗಬೇಕಾಗಿಲ್ಲ. ಹೀಗೆಲ್ಲ ಎಲ್ಲಿ ನೋಡಿಕೊಳ್ಳಿಕೊಂಡು ಪ್ರತಿಯೊಂದು ಕಾಲವೂ ಬೇರೆ ಬೇರೆ, ಭಿನ್ನ ಭಿನ್ನ ಧರ್ಮಗಳು, ಭಿನ್ನ ಭಿನ್ನ ಕೆಲಸಗಳು. ಇದು ಗುರುಕುಲದ ಕ್ರಮ. ನೋಡಿಕೊಂಡ ಯಾರೆಲ್ಲ ಸಿಕ್ಕಿದ್ರಿ ಇಲ್ಲಿ? ಬ್ರಹ್ಮೇಶ ಶಕ್ರ ರವಿ ಧರ್ಮ ಶಶಾಂಕ ಪೂರ್ವ ಹೇಳಿದೆ ನಿನ್ನೆ. ಬ್ರಹ್ಮ ವಸಂತದ ಒಡೆಯ, ವಸಂತ ಋತು ಯಾರೇ ಇದ್ದದಲ್ಲ. ಬ್ರಹ್ಮ ಈಶ ಶಕ್ರ ರವಿ ಧರ್ಮ ಶಶಾಂಕ 6 ಋತುಗಳು. ಹಿಂದಿನಿಂದಾದರೆ ಶಶಾಂಕ ಋತು, ಶಿಶಿರ ಋತು, ಅದು ನಮಗೆ ಅರ್ಥ ಆಯ್ತು. ಹೌದಲ್ಲ, ಶಶಾಂಕನದ್ದೇ ಋತು ಅದು. ಯಾಕೆ? ಚಂದ್ರವೇ ಜೋರಲ್ಲಿ, ಚಳಿಯೇ ಚಳಿ. ಶಿಶಿರ ಅಂದರೆ ನಡುಗಿಸುವುದೇ. ಅದನ್ನೇನು ಅರ್ಥ ಆಗಬೇಕಾಗಿಲ್ಲ, ಹೇಳಿಕೊಡಬೇಕಾಗಿಲ್ಲ, ಮೊದಲಿಂದ ಹೇಳುವ. ಬ್ರಹ್ಮನಿಂದ ಬಿಡುವುದು ಯಾಕೆ?
ಮೊದಲಿದ್ದವರನ್ನು ದೂರ ಮಾಡೋದೇಕೆ? ಬ್ರಹ್ಮ ಅವನು ವಸಂತದ ಅಭಿಮಾನಿ. ಯುಗಾದಿ ಅಲ್ಲಿಂದಲೇ ಅಲ್ವ ಆಗೋದು. ಚೈತ್ರೇ ಮಾಸಿ ಜಗದ್ಬ್ರಹ್ಮ ಸೃಜತ್ ಅಂತ ಪ್ರಥಮೇ ಹನಿ ಶುಕ್ಲಪಕ್ಷೆ ಸಮಗ್ರಂ ತತ್ ತದಾ ಸೂರ್ಯೋದಯೇ ಸತಿ ಅಂತ ಬ್ರಹ್ಮಪುರಾಣದ ವಾಕ್ಯ. ಅದು ಹಾಕಿದ್ದೇನೆ ನಾನು ಪರ್ವ ಸಮೀಕ್ಷೆ. ಚತುರ್ಮುಖ ಚೈತ್ರೇ ಮಾಸಿ ಸಸರ್ಜ, ಈ ಜಗತ್ತನ್ನು ಕೊಟ್ಟದ್ದು ಯಾವಾಗ? ಬ್ರಹ್ಮ ಚೈತ್ರ ಮಾಸದಲ್ಲಿ, ವಸಂತ ಋತುವಿನಲ್ಲಿ. ಅದು ಚೈತ್ರ ಮಾಸದಲ್ಲಿ 30 ದಿನ ಉಂಟು ಅಂದರೆ ಪ್ರಥಮೇ ಹಾನಿ ಮೊದಲನೇ ದಿನ ಯಾವುದದು? ಶುಕ್ಲಪಕ್ಷವೋ ಕೃಷ್ಣಪಕ್ಷ? ಶುಕ್ಲಪಕ್ಷೆ. ಯಾಕೆಂದರೆ ನಮ್ಮದು ಕೆಲವೊಮ್ಮೆ ಲೆಕ್ಕಾಚಾರ ಮಾಡ್ತಾ ಶ್ರಾವಣದಲ್ಲಿ ಕೃಷ್ಣಾಷ್ಟಮಿ, ಅದು ಸರಿಯೇ? ಯಾಕೆಂದರೆ ಶ್ರಾವಣ ಕೃಷ್ಣವು ಅಂದರೆ ಅದು ಭಾದ್ರಪದ ಕೃಷ್ಣವು. ಯಾಕಾಯಿತು ಅಂದರೆ ಅದು ಶ್ರಾವಣ ಹುಣ್ಣಿಮೆವರೆಗೆ ಲೆಕ್ಕ, ಪೂರ್ಣಿಮಾ ಅಂತ ಮಾಸ. ಆದ್ದರಿಂದ ಪೂರ್ಣಿಮೆ ಕಳೆದ ನಂತರ ಏನುಂಟು? ಭಾದ್ರಪದ. ಅದು ಕೃಷ್ಣಪಕ್ಷ ಉಂಟಲ್ಲೋ, ಅದು ಭಾದ್ರಪದದ್ದು ಕೃಷ್ಣಪಕ್ಷ. ಸರಿ ಆಯ್ತಲ್ಲ ಅಲ್ಲಿಗೆ ಅಂತ. ಹಾಗಾದರೆ ಸೃಷ್ಟಿಯಾದದ್ದು ಯಾವಾಗ? ಚೈತ್ರ ಮಾಸೇ ಸೃಜತ್ ಬ್ರಹ್ಮ ಪ್ರಥಮೇ ಹನಿ ಶುಕ್ಲಪಕ್ಷೆ. ಅದಕ್ಕಿಂತ ಹಿಂದಿನದ್ದಾಗುವುದಿಲ್ಲ ಚೈತ್ರ ಕೃಷ್ಣಪಕ್ಷ ಸೃಷ್ಟಿ ಮಾಡುವಾಗ. ಅದನ್ನು ವಸಂತ ಋತು, ಚೈತ್ರ ಮಾಸ, ಪಾಡ್ಯ, ಶುಕ್ಲಪಕ್ಷ, ಸೂರ್ಯೋದಯಕ್ಕೆ ಲೆಕ್ಕ. ಅದು ಸಹ ದಿನ ಲೆಕ್ಕ ಆಗೋದು ಸೂರ್ಯೋದಯ ಸತಿ. ಆವತ್ತು ವಾರ ಲೆಕ್ಕ. ಯಾವತ್ತು ಸೂರ್ಯ ಬರ್ತಾನೆ ಆ ದಿನದಲ್ಲಿ, ಅದು ಯಾವ ವಾರ ಇದ್ದಾನೆ ಆ ವಾರದ ಅಧಿಪತಿ ಯಾರು? ಅವನು ರಾಜ ಆ ವರ್ಷಕ್ಕೆ. ಸೂರ್ಯ ಸಂಕ್ರಮಣವನ್ನು ಮೇಷವನ್ನು ದಾಟುವ ದಿನ, ಹತ್ತುವ ದಿನ, ಆ ದಿನದ ವಾರ ಯಾರು? ಅವನು ನಿಜವಾಗಿ ಆವತ್ತು ನಮಗೆ ಮಂತ್ರಿ ಆ ವರ್ಷಕ್ಕೆ. ಹೀಗೆ ರಾಜ ಮತ್ತು ಮಂತ್ರಿಯ ಕತೆ. ಯುಗಾದಿ ಎರಡೂ ಸರಿಯೇ, ಇಬ್ಬರು ಬೇಕಾದ್ದರಿಂದ ಅಂತ ನಾನು ಕೊಟ್ಟಿದ್ದೇನೆ ಅದರಲ್ಲಿ. ಹೀಗಾಗಿ ಚತುರ್ಮುಖ ವಸಂತದ ವ್ಯವಸ್ಥೆಯಲ್ಲಿ ವಸಂತದ ರಾಜನಾಗಿ ಇಡೀ ಸಂವತ್ಸರಕ್ಕೆ ಅವನೇ ರಾಜ, ಋತುಗಳ ಅರಸನು ಅವನೇ. ಆದರೂ ಮೊದಲಿದ್ದಂತೂ ಬಿಡಲಿಕ್ಕೇ ಇಲ್ಲ. ಬ್ರಹ್ಮನಿಂದಾಗಿ ಇಡೀ ಜಗತ್ತಿನ ವಸಂತ ಆದತ್ತು, ಹರಿವಿ ಬಂದದ್ದು. ಸುತ್ತಮುತ್ತಲು ಋತುಗಳು ಬಹಳ ಚಂದವಾಗಿ, ಹೂ ಗಿಡಗಳು ಏನು ಎಲ್ಲದರ ಚಮತ್ಕಾರಗಳು ಎಲ್ಲವೂ ಸೃಷ್ಟಿಗೊಳ್ಳುತ್ತವೆ. ಚತುರ್ಮುಖನ ಸೃಷ್ಟಿಯ ಸಂಕಲ್ಪದಲ್ಲಿ ಇಡೀ ಪ್ರಕೃತಿಯೇ ಸೃಷ್ಟಿಯ ವೈಭವವನ್ನು ಸಾರತ್ತೆ, ತೋರಿಸಿಕೊಡುತ್ತೆ. ಅದರಿಂದ ವಸಂತವನ್ನು ಗೆಲ್ಲು. ವಸಂತದಲ್ಲಿ ಬಾ, ಸುಲಭವಾಗಿರುತ್ತೆ. ವಸಂತ ಏನಷ್ಟು ಕಷ್ಟ ಆಗುವುದಿಲ್ಲ. ಆದರೆ ಎರಡನೇಕ್ಕೆ ಬಂದಾಗ ಸ್ವಲ್ಪ ಕಷ್ಟ ಆಗುತ್ತೆ. ಗ್ರೀಷ್ಮ ಅದು ಉಷ್ಮ, ಭಾರಿ ಬಿಸಿ, ಸೆಕೆ, ಎಲ್ಲವೂ ನುಂಗಿ ಹಾಕುತ್ತೆ, ನಮ್ಮನ್ನು ನುಂಗಿಬಿಡತ್ತೆ. ಅದು ಯಾರು? ಈಶ. ಎರಡನೇ ಈಶ. ಸುಖ ಉಂಟು ಈಶಶಂ, ಸ್ವಲ್ಪ ಸುಖವೇ ಇರುತ್ತೆ, ಆದರೆ ಸ್ವಲ್ಪ ಜಾಸ್ತಿ ಕಷ್ಟ ಇರ್ತದೆ. ಸುಖ ಇಲ್ಲ ಅಂತ ಹೇಳುವುದಿಲ್ಲ, ಆದರೆ ಕಷ್ಟ ಆಗುತ್ತೆ, ಬಿಸಿ ಆಗುತ್ತೆ. ಬಿಸಿ ಶಿವನಿಗೆ ಇಷ್ಟ, ಹೇಳಬೇಕು. ನಾನು ಬಿಸಿಯ ಶಿವನ ಬಗ್ಗೆ ಒಂದು ಮಾತು ಬರೆದಿದ್ದೇನೆ ಅಲ್ಲಿ ಸಂಧ್ಯಾ ಸಮೀಕ್ಷೆಯಲ್ಲಿ ಬರೆದಾಗ. ಅಪಸರ್ಪಂತು ತೇ ಭೂತಾ ಯೇ ಭೂತಾ ಭುವಿ ಸಂಸ್ಥಿತಾ ಯೇ ಭೂತಾ ಅಂತರಿಕ್ಷಸ್ಥಾ ಯೇ ಭೂತಾ ದಿವಿ ಸಂಸ್ಥಿತಾ ಯೇ ಭೂತಾ ವಿಘ್ನಕರ್ತಾರ ತೇನ ಶಂತು ಶಿವಾಜ್ಞೆಯ ಭೂತಪ್ರೇತ ಪಿಶಾಚಾಯೇ ಏಚಾನ್ಯೇ ಭುವಿ ಭಾರಕ ತೇಷಾಂ ಅಪಿ ವಿರೋಧೇನ ಬ್ರಹ್ಮಕರ್ಮ ಸಮಾರಭೆ ಅಥವಾ ಜಪಕರ್ಮ ಸಮಾರಭೆ ಅಂತ. ನಾವು ಆರಂಭ ಮಾಡತಕ್ಕಂಥ ಒಳ್ಳೆಯ ಕೆಲಸ, ಸುತ್ತಮುತ್ತಲು ಏನಾದರೂ ವಿಘ್ನಗಳು ತೊಂದರೆಗಳಿದ್ದರೆ ಅವುಗಳು ಹೊರಟೋಗಲಿ ಅಂತ. ಅದರಲ್ಲಿ ಕೆಲವು ಗೆರೆಗಳನ್ನೆಲ್ಲ ಮಿಸ್ ಮಾಡಿದ್ದೇವೆ ನಾವು. ಅದಕ್ಕೆ ನಾನು ಈ ಸರ್ತಿ ಕೊಟ್ಟಿದ್ದೇನೆ. ಅಪಸರ್ಪಂತು ತೇ ಭೂತ ಏ ಭೂತ ಭುವಿ ಸಂಸ್ಥಿತ ಏ ಭೂತ ಅಂತರಿಕ್ಷಸ್ಥ ಏ ಭೂತ ದಿವಿ ಸಂಸ್ಥಿತ. ಅದು ಇಲ್ಲೇ ಇಲ್ಲ ಆಗಿದೆ. ಮೇಲಿನ ಎಲ್ಲ ದುಷ್ಟಶಕ್ತಿಗಳು ದೂರ ಆಗಲಿ ಕೇಳಲಿಕ್ಕೆ ನಮ್ಮಲ್ಲಿಲ್ಲ, ಕೆಳಗೆ ಮಾತ್ರ ನೋಡಿಕೊಳ್ಳುತ್ತೇವೆ, ಮುಗಿದೋಯ್ತು. ಮತ್ತೆ ಮೇಲಿನಿಂದ ತಲೆ ಮೇಲೆ ಬಿದ್ದರೆ ಮಾತಾಡಲಿಕ್ಕಿಲ್ಲ. ಅದನ್ನು ಸುತ್ತಮುತ್ತಲು ಎಲ್ಲ ಇರತಕ್ಕಂಥ ದುಷ್ಟಶಕ್ತಿಗಳನ್ನೆಲ್ಲ ದೂರ ಮಾಡಲಿಕ್ಕೆ ಅವ್ರು ಕೇಳಿದ್ದೇನೆ ನೋಡಿ. ಶಿವಾಜ್ಞೆ ತೇ ಅಪಸರ್ಪಂತು ಶಿವಾಜ್ಞೆಯ ಅಂತ. ಭುವಿ ಸಂಸ್ಥಾ ತೇಷ ಭುವಿ ಅಂತರಿಕ್ಷಸ್ಥಾ ಯೇ ಭೂತ ದಿವಿ ಸಂಸ್ಥಿತಾ ಯೇ ಭೂತ ವಿಘ್ನಕರ್ತಾರ ತೇ ನಶ್ಯಂತು ಶಿವಾಜ್ಞೆಯ. ಇದನ್ನೆಲ್ಲ ಬದಲಾಯಿಸಿಕೊಂಡು ಕೆಲವರಲ್ಲಿ ಇದು ಸರಿಯಾಗುವುದಿಲ್ಲ. ಶಿವನಲ್ಲಿ ಕೇಳಿಕೊಂಡು ಅವನ ಘಟನೆಗಳನ್ನು ದೂರ ಮಾಡಲಿಕ್ಕೆ ಅಂತೇಳು ತೇ ನಶ್ಯಂತು ಹರಿಯಾಜ್ಞೆಯ ಅಂತ ಮಾಡಿಕೊಂಡೆಲ್ಲ ಬದಲಾಯಿಸಿ. ಇಲ್ಲ, ಶಿವಾಜ್ಞೆಯಲ್ಲೇ ಬದಲಾಯಿಸಿಕೊಳ್ಳಿಕ್ಕಿರುವಂಥದ್ದು, ದೂರ ಮಾಡಲಿಕ್ಕಿರುವಂಥದ್ದು. ಯಾಕೆ ಅಂದರೆ ದೇವರೇ ಅವನಿಗೆ ಅಧಿಕಾರ ಕೊಟ್ಟಿದ್ದಾನೆ. ದೇವರು ಹೇಳಿಕೊಂಡು, ಇದು ಮಹಾಭಾರತದ ಗೆರೆಯೂ ಹೌದು. ಅವ್ರು ಹೇಳ್ತಾನೆ, ನಾನು ಸೌಮ್ಯ ಇದ್ದೇನೆ, ನೀನು ಆಗ್ನೇಯ ಇತ್ತು. ವಿಷ್ಣು ಮತ್ತು ಹರಲ ವ್ಯವಸ್ಥೆ ಅಂದರೆ ಹಾಗೆ. ಅದು ಅವಳು ಪಾರ್ವತಿಗೆ ಅವನು ಹೇಳೋದು, ನಾನು ಇಷ್ಟು ಜೋರಾಗಿ ಉಗ್ರನಾಗಿ ಊಷ್ಮನಾಗಿ ಇರದಿದ್ದರೆ ಲೋಕ ಚಪ್ಪೆಗಟ್ಟಿ ಹಾಳಾಗಿ ಹೋಗ್ತಿತ್ತು. ದೇವರು ಚಪ್ಪೆ ಸೌಮ್ಯ, ನಾನು ಉಗ್ರ ಆಗ್ನೇಯ, ನಮ್ಮಿಬ್ಬರದ್ದು ಆಗಿ ವ್ಯವಸ್ಥೆ. ನಾನೊಂದೊಮ್ಮೆ ನನ್ನ ಧರ್ಮವನ್ನು ಬದಲಾಯಿಸಿಕೊಂಡ್ರೆ ಲೋಕ ಪೂರ ಚಪ್ಪೆಯಾಗಿ ಕಟ್ಟರೆ ಹಾಳಾಗಿ ಬಿಟ್ಟರೆ, ಬಿಸಿಯೂ ಬೇಕು ಚಪ್ಪೆಯೂ ಬೇಕು, ಇದು ಎರಡೂ ಇರಬೇಕು. ಇದು ಎರಡನ್ನು ಸಮನ್ವಯ ಮಾಡಿಕೊಂಡ್ರೆ ಪ್ರಪಂಚ ನಡೆಯುವಂಥದ್ದು. ಅದನ್ನು ನಾನು ಹಾಗೆ ಅಂತ ಹೇಳಿಕೊಂಡು ತನ್ನ ಮಡದಿಗೆ ಉತ್ತರ ಕೊಟ್ಟಿರ್ತಾನೆ. ಅದರಿಂದ ಶಿವನ ಆಜ್ಞೆಯಿಂದಲೇ ಬಿಸಿ ಮುಟ್ಟಿಸಬೇಕು ಅವರಿಗೆ. ನಾವು ಬಿಸಿ ಮುಟ್ಟಿಸುವಾಗ ದುಷ್ಟರಿಗೆನ್ನೆಲ್ಲ ನೀರು ಚಿಮುಕಿಸಿ ಓಡಿಸುವುದಲ್ಲ. ನೀರು ಚಿಮುಕಿಸುವುದು ಪ್ರೋಕ್ಷಣೆ ಮಾಡಲಿಕ್ಕೆ, ಒಳ್ಳೆಯದಾಗಲಿಕ್ಕೆ. ಮತ್ತು ಕೆಟ್ಟದ್ದರ ಮೇಲೆ ನೀರು ಚಿಮುಕಿಸಿದರೆ ಅವರಿಗೆ ಭಾರಿ ಖುಷಿಯಾಗುತ್ತೆ, ಮತ್ತಷ್ಟು ಹಾರುತ್ತಾರೆ. ಈ ಅಂಗದನ್ನು ಎತ್ತಿಕೊಂಡು ಹೋಗುವಾಗ
ಕುಂಭಕರ್ಣನ ಮೇಲೆ ಎಲ್ಲ ದೊಡ್ಡ ಗಾತ್ರದಲ್ಲಿ, ಅದು ಎಷ್ಟು ದೊಡ್ಡದಿತ್ತು ಗೊತ್ತಿಲ್ಲ ಅಲ್ಲಿ, ಅದರ ಮೇಲೆಲ್ಲ ಪನ್ನೀರವನಿಗೆ ಹಾಕ್ತಾರೆ. ಯಾರು? ಕುಂಭಕರ್ಣನಿಗೆ. ಯುದ್ಧ ಮಾಡಿ ಗೆದ್ದು ಬಂದ ಅಂತವರೆಲ್ಲ ಪನ್ನೀರು ಹಾಕುವುದು, ಗಂಧ ತೇಪುವುದು, ಪುಷ್ಪ ಬಿಸಾಡುವುದೆಲ್ಲ. ಕೈಯಲ್ಲಿ ಒಂದು ಕೋತಿ ಉಂಟು, ಅವನಿಗೆ ಖುಷಿ ಆಯಿತು. ಸುಗ್ರೀವ ಇದ್ದ, ಅವನಿಗೆ ಖುಷಿ ಆಯಿತು, ಅಂಗದೆಲ್ಲ ಇದ್ದ. ಅವನ ಮೇಲೆ ನೀರು ಬಿತ್ತದು. ಒಮ್ಮೆಲೆ ಎಚ್ಚರ ಆಯಿತು, ಅವನಿಗೆ ಭಾರಿ ಖುಷಿ ಆಯಿತು, ಹಾರಿ ಹೋಗಿಬಿಟ್ಟ ಸುಗ್ರೀವ. ಅವನ ಕಿವಿಯೆಲ್ಲ ಹರಿದು ಕಚ್ಚಿ ಎಲ್ಲ, ಹಿಂಬದಿಯಲ್ಲಿ ಹನುಮಂತ ಇದ್ದ ಕೋತಿ, ಏನಾದರೂ ಹೆಚ್ಚು ಕಡಿಮೆ ಆದರೆ ಬಾರಿಸ್ತೇನೆ ಅಂತ. ಇಲ್ಲ, ಅವನೇ ಸರಿ ಮಾಡಿದ್ದ, ಮೂಗು ಕಚ್ಚಿ ಕಿವಿ ಹರಿದು ಹಾರಿಬಿಟ್ಟ. ಶೂರ್ಪನಿಗೆ ಆದದ್ದನ್ನು ಕುಂಭಕರ್ಣನಿಗೆ ಮಾಡಿ ಹೋದವ, ಮಾಡಿ ತೋರಿಸಿದ. ಅದನ್ನ ನೀರು ಹಾಕಿಸುವುದರಿಂದ ದುಷ್ಟಶಕ್ತಿಗಳು ಮತ್ತಷ್ಟು ಹಾರಿದರೆ ಕಷ್ಟ, ಅದಕ್ಕೆ ಬಿಸಿ ಮುಟ್ಟಿಸಬೇಕು ಸುದರ್ಶನ, ಆದರೆ ಮಾತ್ರ ಆಗುತ್ತೆ. ಆದ್ದರಿಂದ ಶಿವನೇ ಗಟ್ಟಿಯಾಗಿ ಬಿಸಿಯಾಗಿದ್ದಾನೆ. ಹಾಗಾಗಿ ಗ್ರೀಷ್ಮನಾಗಿ ಪ್ರಕೃತಿಯಲ್ಲಿ ಒಂದು ಮಟ್ಟಿಗೆ ಇನ್ನು ತಂಪಾಗಲಿಕ್ಕೆ ಉಂಟು. ತಂಪಾಗುವ ಮುಂಚೆ ಪೂರಾ ಉರಿದು ಭಸ್ಮ ಮಾಡಿ ಇಳೆಯನ್ನು ಹಸನುಗೊಳಿಸಿ, ನೆಲ ಬಿಸಿಯಾದ್ರೇ ನೀರು ಬಿದ್ದಾಗ, ಅಂದರೆ ಸುಡುಮಣ್ಣು ಹೇಳ್ತಾರಲ್ಲ ಹಾಗೆ, ಸುಡುಮಣ್ಣಾದೇ ನೀರು ಬಿದ್ದ ತಕ್ಷಣ ಎಲ್ಲ ಮೊಳಕೆಗಳು ಜಾಸ್ತಿ ಬರ್ತವೆ. ಅದಕ್ಕೆ ಒಂದು ತನ್ನಷ್ಟು ಪ್ರಾಕೃತಿಕವಾದದಕ್ಕೆ ಸಿಕ್ಕಿದ ಹಾಗೆ ಗೊಬ್ಬರ ಎಲ್ಲ. ಹಾಗಾಗಿ ಶಿವ ಬಿಸಿ ಗ್ರೀಷ್ಮದ ಕತೆ, ಅವನು ಅನುಗ್ರಹಕ್ಕೆ ಪಾತ್ರನಾಗಬೇಕು. ಅವನು ಕಾಲದಿಂದ ನಮಗೆ ಅನುಗ್ರಹ, ಒಂದು ಕಾಲ 2 ತಿಂಗಳು ಸೆಕೆಯನ್ನು ಅನುಭವಿಸಿ ಈಶನ ಕೃಪೆಗೆ ಪಾತ್ರರಾಗಿ ಮತ್ತಿನ್ಯಾವತ್ತೂ ಈಶನನ್ನು ದಾಟಬಹುದು, ಅವನ ಅನುಗ್ರಹದಿಂದ ಮುಂದುವರಿಬೋದು. 3ನೇದ್ದು ಶಕ್ರ, ಕಮ್ರಾತಿ. ಶಮ್ರಾತಿ ಕಮ್ರಾತಿ, ಅವನು ನೀರು ಕೊಡ್ತಾನೆ, ಸುಖವು ಕೊಡ್ತಾನೆ. ನೀರಿನ ಸುಖ ಇನ್ಯಾವುದರಲ್ಲಿ ಉಂಟ್ರಿ, ಮತ್ತು ಯಾವುದರಲ್ಲಿಲ್ಲ. ನೀರು ಕುಡಿದಷ್ಟು ಖುಷಿಯಾಗೋದು, ನೀವು ಪಾನಕ ಕುಡಿದ್ರು, ಹಾಲು ಕುಡಿದ್ರು, ಕಾಫಿ ಕುಡಿದ್ರು, ಏನು ಕುಡಿದ್ರೂ ಆಗೋದಿಲ್ಲ. ಬಾಯಾರಿಗೆ ಆದಾಗ ತಂಪು ನೀರು ಸಿಗಬೇಕು, ಅಷ್ಟೇ ಸಾಕು. ಹಾಗಾದ್ರೆ ಕೊಡುವ ಯಾರು? ವರ್ಷ. ನಮಗೊತ್ತು ಇಂದ್ರ ವರ್ಷಾಧಿಪತಿಯಿಂದಲೇ, ಹೇಳಬೇಕಾಗಿಲ್ಲ. ಶಿವನಾದರೂ ಬಿಸಿ ಅಧಿಪತಿ ಎನ್ನುವುದು ಗೊತ್ತಾಗಿಸ್ಲಿಕ್ಕೆ ನಾನು ಪ್ರಮಾಣ ಕೊಡಬೇಕಾಗಿ ಬಂತು. ಇಂದ್ರ ಮಳೆಯ ರಾಜ ಎನ್ನುವುದು ಗೊತ್ತೇ ಗೊತ್ತು ನಮಗೆ. ಕೃಷ್ಣನಿಗಂತೂ ಕೀಟಲೆ ಕೊಟ್ಟಾಗ ಹೇಗೆ ತಾನು ಮಾಡಿದ ಅಂತ ಗೊತ್ತು, ನೀರು ಎರಚಿದ್ದವ ಹೇಗೆ ಇತ್ತು ಅಂತ. ಮಗುವಿನ ಹತ್ತಿರದಲ್ಲಿ ಮತ್ತೆ ಗಲಾಟೆ ಅಂತ ಮಾಡೋದು, ಅದಾದರೂ ಜೋರು ಮಟ್ಟಿನಲ್ಲಿ ಮಾಡಿದ್ದ, ಮತ್ತೆ ಗಲಾಟೆಗೆ ಎಬ್ಬಿಸಿ ಮಾಡಿದ್ದ. ಇರಲಿ ಅಂತಂತೂ ವರ್ಷ ಅಭಿಮಾನಿಯಾಗಿ ಶಕ್ರ ನೀರು ಕೊಟ್ಟ, ನೀರಿನ ಜೊತೆಯಲ್ಲಿ ಸುಖವೂ ಕೊಟ್ಟ. ನೀರಿಲ್ಲದಿದ್ದರೆ ಮೊದಲು ಬೈದುಕೊಳ್ತೇವೆ ನಾವು 1-2 ತಿಂಗಳು, ನೀರಿಲ್ಲ ಬಂದಾಗ ನೀರು ಬಂದು ಬೈತೇವೆ, ಅದು ತಪ್ಪಲ್ವ? ಒದ್ದಾಡಿಕೊಂಡು ನೀರಿಲ್ಲ, ಎಲ್ಲಿ ನೋಡಿದರೂ ನೀರಿಲ್ಲ, ಕುಡಿಲಿಕ್ಕೆ ಚಂದ ಇಲ್ಲ, ಹಾಳಾಗಿದೆ, ಹೆಸಿಗೆ ಆಗಿದೆ ಅಂತ. ಮಳೆ ಬಂದ ತಕ್ಷಣ ಇದನ್ನು ಮಳೆ ಬಂತು, ಸತ್ತೋಗಲಿಕ್ಕೆ ಸಾಯಲಿಕ್ಕೆ ಬೈತೇವೆ. ಇದೆಂತ ಕರ್ಮಕ್ಕೆ ಕರೆದದ್ದೇ ನಾವು ಬೊಂಡಾಭಿಷೇಕ ಎಲ್ಲ ಮಾಡಿ ದೊಂಡೆ ಬಿಚ್ಚಿಕೊಂಡೆವು. ಆದರೆ ಈಗ ಬಂದಾಗ ಮಂಡೆ ಚಂಡೆ ಆಗ್ತದೆ ಅಂತ ಮತ್ತೆ ಒದ್ದಾಡ್ತೇವೆ, ಅದು ಯಾವ ಕರ್ಮಕ್ಕೆ? ಅದಕ್ಕೆ ಹೇಳಿದ್ದು, ಕರಾವಳಿಯರಿಗೆ ಮಂಡೆ ಸಮ ಇಲ್ಲ ಅಂತ ಬೈದರೆ ಸಾಕು, ಬೇಜಾರಾಗುತ್ತೆ ಅಂತ. ನಿಜವಾಗಿ ಚಂದವಾದ ಶಬ್ದ. ಹಾಗಾಗಿ ಬಹಳ ಚಂದವಾಗಿ ಮಳೆ ಬಂತು, ಅಳಬೇಡ, ಬರಲಿ, ಅಭ್ಯಾಸ ಮಾಡಿಕೊ. ಪ್ರಾಣಿಗಳಿಗೆ ನೋಡಿ, ಮಳೆ ಇದ್ದರೆ ಕೊಡೆ ಹಿಡಿಲಿಕ್ಕೆ ಉಂಟ, ಕಂಬಳಿ ಹಾಕಲಿಕ್ಕೆ ಉಂಟ, ಇದ್ದ ಮರದಡಿಯೇ ಕೂತ್ಕೊಳ್ತಾವೆ. ಇನ್ನು ಬಿಡುವುದಿಲ್ಲ ಆದರೆ ಬಾ ಅಂತ ಹೇಳ್ತಾವೆ, ನೋಡುವ ಎಷ್ಟು ಹೊತ್ತು ಬರ್ತಿ, ಆಯಿತು. ಮೊದಲಿಗೆ ಒಂದು ಆಸರೆ ಅಂತ, ಮತ್ತು ಆಸರೆಯೂ ಚಂಡಿ ಆಗಿದೆ ಅಂತ ಗೊತ್ತಾಯ್ತು, ಅದಕ್ಕೆ ಖುಷಿ ಆಗುತ್ತೆ. ಆಗ ನೀನು ಒದ್ದೆ ಆದೆಯಾ, ಒಳ್ಳೆದಾಯ್ತು. ಇಷ್ಟರವರೆಗೆ ನಾನು ಮಾತ್ರ ಒದ್ದೆ ಆದದ್ದು ಅಂತೇಳಿ ಮರದಡಿ ಹೋಗಿದೆ, ಮರವೂ ಒದ್ದೆ ಆಗಿದೆ, ಎಷ್ಟು ಖುಷಿ ಆಯ್ತು ಅದಕ್ಕೆ. ಇಷ್ಟು ದೊಡ್ಡ ಮರವೇ ಒದ್ದೆ ಆಗುವಾಗ ನಾನೆಂಥದ್ದು? ನನ್ನಂಥ 100 ಪ್ರಾಣಿಗಳು ಒದ್ದೆ ಆಗೋದ್ರಲ್ಲಿ ದೊಡ್ಡ ಸಂಗತಿ ಇಲ್ಲ. ಇದು ಮನುಷ್ಯ ಮಾಡಿಕೊಳ್ಬೇಕಾದ ಪಾಠ. ಇದನ್ನು ಹೇಳಿಕೊಟ್ಟ ಶಕ್ರ, ಬ್ರಹ್ಮೇಶ ಶಕ್ರ ಮತ್ತು ರವಿಯ ಕಾರವಾರು, ರವ ಶಬ್ದ ಮಾಡ್ತಾನೆ. ಆಚಾರ್ಯ ಹೇಳಿದರು ರವಜ್ಞೇಯ ಅಂತೆಲ್ಲ, ಎಲ್ಲ ಅವರದ್ದೇ ಪ್ರಯೋಗಗಳು, ಶಬ್ದಗಳು ಹೇಗಿರ್ತವೆ. ವಾತಿಯೇ ಖುಷಿ ಪಡಿಸ್ತಾನೆ, ಖುಷಿಯಲ್ಲಿ ಹಾರಿಸ್ತಾನೆ, ವಿಹಾರ ಮಾಡಿಸ್ತಾನೆ, ಶಬ್ದ ಮಾಡಿಸ್ತಾನೆ. ಅದೆಲ್ಲ ಶರದ್ ಋತುವಿನದ್ದು. ಶರದಿಗೆ ಅರ್ಜತಿ ಮೇಘ, ಮಳೆ ನಿಂತಿರ್ತದೆ, ಆಕಾಶ ಶುಭ್ರ. ಶರತ್ಕಾಲ ಅಂದರೆ ಎಲ್ಲರಿಗೂ ಭಾರಿ ಇಷ್ಟ. ಶರದ್ ಋತು ಅಂದರೆ ಒಂದು ಸರ್ತಿ ಮಳೆಯೆಲ್ಲ ಬಂದು ಹೋಗಿ ನಿಲ್ಲುವುದು ನೋಡಿ ಅವರಿಗೆ ಭಾರಿ ಖುಷಿ. ಆದರೆ ನೀರುಂಟು, ಮಳೆ ಇಲ್ಲ. ಮೊದಲು ಮಳೆ ಇದ್ದಿರಲಿಲ್ಲ ಸೆಕೆಯಲ್ಲಿ, ಆದರೆ ನೀರೇ ಇರಲಿಲ್ಲ. ಮಳೆ ಇರಲಿಲ್ಲ ಸರಿ, ಬಿಸಿಲಿತ್ತು, ಕಾಯ್ತಿತ್ತು. ಈಗ ಆಗಲ್ಲ, ಎಲ್ಲಿ ನೋಡಿದರಲ್ಲಿ ನೀರು ಸಿಗುತ್ತೆ. ಎಲ್ಲ ಪುಷ್ಕರಗಳು ತುಂಬಿರುತ್ತವೆ, ಒಳ್ಳೆ ಹಸನು ಹಸಿರು ಎಲ್ಲ ತುಂಬಿದೆ. ಖುಷಿಯಾದ ಕಾಲ ಅದು. ಶರತ್ಕಾಲ ಅಂದರೆ ಎಲ್ಲರಿಗೂ ಇಷ್ಟವಾದ ಕಾಲ. ಎಲ್ಲರೂ ಸೊಗಸಾಗಿ ಹಾಡುವ, ಕುಣಿಯುವ, ಕುಪ್ಪಳಿಸುವ, ಸದ್ದು ಮಾಡುವ, ಆನಂದವಾಗಿ ವಿಹಾರಿಸುವ ಕಾಲ. ಆಗ ಒಳ್ಳೆಯ ಯೋಚನೆಗಳು ಬರ್ತವೆ. ಇಲ್ಲೇನಲ್ಲ, ಯಾಕೆಂದರೆ ಆಶ್ವಯುಜ ಕಾರ್ತಿಕ ಮಾಸಗಳು ಆಗ ಶರದ್ ಋತುವಿನಲ್ಲಿ. ಮತ್ತು ಹೇಮಂತ ಋತುವಿಗೆ ಬಂದಾಗ ಮಾಸಾನ ಮಾರ್ಗಶೀರ್ಷೋಸ್ಮಿ ಅಂತ ಮಾರ್ಗಶಿರ ಮಾಸ ಬಂತು. ಅದರ ಜೊತೆಯಲ್ಲಿ ಮಾರ್ಗಶಿರ, ಪುಷ್ಯ, ಕೊನೆಗೆ ಮಾಘ ಪಾಲ್ಗುಣಗಳು ಶಿಶಿರಕ್ಕೆ ಬಂದಾಗ, ಅದ ಮೊದಲು ಯಮಧರ್ಮನ ಕಾಲ. ಅದು ಯಮದೀಪಕ್ಕೂ ಬೇಕಾಗ ಹೊತ್ತವನಿಗೆ. ಆಶ್ವಯುಜಕ್ಕೆ ಬಂದಾಗೆಲ್ಲ ದೀಪಾವಳಿ ಬರುತ್ತೆ, ಕಾರ್ತಿಕೆ ಇರುತ್ತೆ, ಹೇಮಂತ ಬರುತ್ತೆ. ಸುಮಾರು ಧರ್ಮಗಳು ನಮ್ಮ ಮುಂದೆ ಪ್ರತ್ಯಕ್ಷ ಆಗ್ತವೆ ಆ 4-6 ತಿಂಗಳಲ್ಲಿ. ಕೊನೆಗಂತೂ ಇಲ್ಲ, ಬಿಡ್ತೇವೆ, ಕಮ್ಮಿ ಮಾಡ್ತೇವೆ. ಕೊನೆಗೆ ಚಳಿ ಜಾಸ್ತಿ ಆದಾಗ ಈ ನಡುವಿನ 2-4 ತಿಂಗಳಲ್ಲಿ ಚಾತುರ್ಮಾಸ್ಯ ಕಳಿದಾ ಇರ್ತದೆ.
ಪ್ರಬೋಧ ಆಗ್ತಾ ಇರ್ತದೆ. ದೇವರ ಉತ್ಸವ, ಮಹಾಲಕ್ಷ್ಮಿ ಉತ್ಸವ, ದೀಪೋತ್ಸವ ಇವೆಲ್ಲ ಹೇಳಲಿಕ್ಕಿರುವ ಸಂಗತಿಗಳೇ. ದೀಪದ ಬಗ್ಗೆ ನಾನು ಮಾತಾಡಬೇಕು. ಉತ್ಸವ ಅಂದಾಗ ಕಾರ್ತಿಕ, ಇವೆಲ್ಲ ಧರ್ಮಕರ್ಮದ ರವಿ ಧರ್ಮ ಶಶಾಂಕ ಅಂತ ದೇಹವನ್ನು ಆದಷ್ಟು ದುಡಿಸಿಕೊಂಡು ಹಬ್ಬದ ಹೆಸರಿನಲ್ಲಿ ಧಾರ್ಮಿಕನಾಗಲಿಕ್ಕೆ. ಇವತ್ತು ನಾವು ಹಬ್ಬದ ಹೆಸರಿನಲ್ಲಿ ದೈತ್ಯರಾಗ್ತೇವೆ, ಹೇಸಿಗೆ ಮಾಡ್ತೇವೆ. ದೇವರಿಗೂ ತಿನಿಸಿಲ್ಲ, ನಮಗೂ ತಿನಿಸಲ್ಲ. ನಾನು ದೇವರಿಗೂ ತಿನಿಸಲ್ಲ, ನಮಗೂ ತಿನಿಸಿಲ್ಲ ಹೇಳಲಿಲ್ಲ, ಆಚೀಚೆ ಮಾಡಿ ಹೇಳಿದ್ದೇನೆ ಅದಕ್ಕೆ. ಆ ರೀತಿಯಲ್ಲಿ ಹಬ್ಬವನ್ನು ನಾವು ಆಚರಿಸ್ತೇವೆ. ಆದರೆ ಹಬ್ಬ ಅದು ನಮಗೆ ದೇವರು ಕೊಟ್ಟ ಧರ್ಮದ ಒಂದು ಭೂಮಿಕೆ. ದೇವರು ಮತ್ತು ನಾವು ಎನ್ನತಕ್ಕ ಬೆಸೆಯುವ ಒಂದು ಕೊಂಡಿ ಅದು ಎನ್ನುವುದು ಎಚ್ಚರಾಗಿಟ್ಟರೆ ಉಂಟಲ್ಲ, ಎಷ್ಟು ಗಡ್ದಾಗಿಯೂ ಧರ್ಮದಲ್ಲಿ ನಾವು ದೇವರನ್ನು ಗೆಲ್ಲಬಹುದು, ನಮ್ಮನ್ನು ಎಷ್ಟು ದುಡಿಸಿಕೊಳ್ಬೋದು. ಮಾಡೋದು ಮಾಡಿರ್ತೇವೆ ಪಾಯಸ, ಆದರೆ ಮಾಡುವಾಗ ಸರಿಯಾಗಿರಿಸುವುದಿಲ್ಲ, ಕೊಡುವಾಗ ದೇವರಿಗೆ ಒಪ್ಪಿಸುವುದಿಲ್ಲ, ಅದನ್ನು ಯಾರಿಗೂ ಎಸೆದಿರ್ತೇವೆ. ಇದೆಲ್ಲ ಆಗದಂತೆ ಕೊಡುವುದು, ಮಾಡುವುದು, ತಿನ್ನುವುದು, ತಿನಿಸುವುದು ಎಲ್ಲದರ ಮಟ್ಟಿಗೆ ಧರ್ಮದಲ್ಲಿ ಇರತಕ್ಕ ಒಂದು ಶ್ರದ್ಧೆ, ಜಾಡ್ಯವನ್ನು ಕಳೆದು ಮಾಡತಕ್ಕ ಎಚ್ಚರ ಅದು ಹೇಳಬೇಕು ಅನ್ನೋ ನೆಲೆಯಲ್ಲಿ 6 ಜನರ 6 ಋತುವಿನ ಸಂಪರ್ಕದಲ್ಲಿ ವತ್ಸರವನ್ನು ಕಾಣುವ ಆ ಜೊತೆಯಲ್ಲಿ ಋಷಿಗಳು ಗೆದ್ದ ಮಹಾಲಕ್ಷ್ಮಿ ಅನುಗ್ರಹದ ಪಾತ್ರ, ದೇವರ ಕೃಪೆ. ಮತ್ತೆ ವಂದನೆ. ಶ್ರೀಕೃಷ್ಣ ನಾರಾಯಣ ನಾರಾಯಣ.